ಪ್ರಿಯರೇ, ಈ 2 ಮೇಣದ ಬತ್ತಿಯನ್ನು ನೋಡುವ. ಒಂದು ಹೊಸದಾದ ಮೇಣದ ಬತ್ತಿ, ಇನ್ನೊಂದು ಉಪಯೋಗಿಸಿರುವ ಒಂದು ಮೇಣದ ಬತ್ತಿಯಾಗಿದೆ. ನಾವು ಅಂಗಡಿಗೆ ಹೋಗುವಾಗ ಯಾವ ಮೇಣದ ಬತ್ತಿಯನ್ನು ನಾವು ಖರೀದಿಸುವವರಾಗಿದ್ದೇವೆ? ಹೌದು, ಹೊಸದಾದಂಥ ಒಂದು ಮೇಣದ ಬತ್ತಿಯನ್ನು ನಾವು ಖರೀದಿಸುತ್ತೇವೆ. ಯಾಕಂದರೆ ಅದರಿಂದ ನಮಗೆ ಹೆಚ್ಚಾದ ಲಾಭ ಮತ್ತು ಉಪಯೋಗ ಸಿಗುತ್ತದೆ. ಈ ಮೇಣದ ಬತ್ತಿ, ಹೊಸದಾದ ಮೇಣದ ಬತ್ತಿ ಒಂದು ಮಗುವನ್ನು ರೆಪ್ರೆಸೆಂಟ್ ಮಾಡುವಂಥದ್ದಾಗಿದೆ. ಆ ಮಗುವಿನ ನಂಬಿಕೆಯನ್ನು ನಾವು ಹೆಚ್ಚಾಗಿ ಪೋಷಿಸಿದರೆ ಆ ಮಗುವು ಯೇಸುವಿಗಾಗಿ ಬೆಳಗಲು ಸಾಧ್ಯ ಉಂಟು. ಅನೇಕ ಬಾರಿ ನಮಗೆ ನೆನೆಸ್ಬೋದು, ಇದರಿಂದ ಯಾವ ಲಾಭವಿಲ್ಲ ಅಥವಾ ಇದೊಂದು ವೇಸ್ಟ್ ಎಂಬುದಾಗಿ. ಆದರೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ಇದೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಎಂಬುದಾಗಿ. ಯಾಕಂದರೆ ದೇವರು ಕೂಡ ಅದನ್ನೇ ಬಯಸುವವನಾಗಿದ್ದಾನೆ. ಎಲ್ಲ ಮಕ್ಕಳು ಆತನನ್ನು ನಂಬಬೇಕು, ಆತನನ್ನು ಹಿಂಬಾಲಿಸಬೇಕೆಂಬುದೇ ಆತನ ಇಷ್ಟವಾಗಿದೆ. ಆದ್ದರಿಂದ ನಾವು ಈ ಮಕ್ಕಳನ್ನು ಬೆಳಗಿಸಲು, ದೇವರಿಗೋಸ್ಕರ ಬೆಳಗಿಸಲು ಪ್ರಯತ್ನಿಸುವ. ಥ್ಯಾಂಕ್ ಯು.